ನಮಸ್ತೆ ವೀಕ್ಷಕರೇ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ 108 ಅಡಿ ಎತ್ತರದ ಶ್ರೀ ಕೆಂಪೇಗೌಡರ ಪುತ್ಥಳಿಗೆ ನಾಡಪ್ರಭು ಕೆಂಪೇಗೌಡರ ಪ್ರತಿಷ್ಠಾನ ವತಿಯಿಂದ ಮಾಲಾರ್ಪಣೆ. ನಂತರ ಮಾಜಿ ಉಪಮುಖ್ಯಮಂತ್ರಿ ಡಾ. ಸಿ.ಎನ್. ಅಶ್ವಥ್ ನಾರಾಯಣ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನದ ಅಂಗವಾಗಿ ಜೂನ್ 27 ರಂದು ನಡೆಯಲಿರುವ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಇದೇ ಸಮಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಷ್ಠಾನದ ಆಹ್ವಾನ ಪತ್ರಿಕೆಯನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ಅಧ್ಯಕ್ಷ ಪ್ರೊಫೆಸರ್ ಕೃಷ್ಣೇಗೌಡ, ದೊಡ್ಡಬಳ್ಳಾಪುರ ಶಾಸಕ ದಿ. ರಾಜ್ ಮುನಿರಾಜು, ಚಿಕ್ಕಬಳ್ಳಾಪುರ ಜಿಲ್ಲಾ ಮುಖಂಡ ಸಿಕಲ್ ರಾಮಚಂದ್ರ, ದೇವನಹಳ್ಳಿ ತಾಲೂಕು ಮುಖಂಡರುಗಳಾದ ಸಿ. ಕಾಯನಹಳ್ಳಿ ವಿನಯ್ಕುಮಾರ್, ನೀಲೇರಿ ಅಂಬರೀಶ್ ಗೌಡ, ಶಿವಪ್ರಸಾದ್, ಓಬದೆನಹಳ್ಳಿ ಮುನಿಯಪ್ಪ, ದೇವನಹಳ್ಳಿ ಗೋಪಿ, ರಾಮನಾಥಪುರ ನಾಗೇಶ್ ಹಾಗೂ ಸುರೇಶ್ ಮತ್ತು ವಿಜಯಪುರ ಟೌನ್ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ಇನ್ನೂ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಚೆನ್ನಾಗಿ ಊರ್ಜಿತ ಆಗ್ತಿರೋದು. ಹಾಗಾಗಿ ನಮ್ಮೆಲ್ಲರಿಗೂ ಹೆಮ್ಮೆ. ಅವ್ರು ಕೊಟ್ಟಂಥ ಕೊಡುಗೆ ನಮ್ಮ ಬೆಂಗಳೂರಿನ ಸುತ್ತಮುತ್ತ 16 ಜಿಲ್ಲೆಗಳು, 1-2 ಜಿಲ್ಲೆ ಅಲ್ಲ, ಒಂದು ರಾಜಧಾನಿಯಾಗಿ ಬೆಂಗಳೂರಿತ್ತು. ಈ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳು 10-12 ಜಿಲ್ಲೆಗಳಿಗೆ ಒಂದು ಆಧಾರವಾಗಿ ಕೆಲಸ ಮಾಡುವಂಥವ್ರು ನಾಡಪ್ರಭು ಕೆಂಪೇಗೌಡರು. ಹಾಗಾಗಿ ಇವತ್ತು ಪ್ರಸ್ತುತವಾಗಿದ್ದಾರೆ. ಇವತ್ತು ಒಂದು ನಗರ ನಿರ್ಮಾಣ ಮಾಡಬೇಕು ಅಂದರೆ ಹೇಗೆ ಅನ್ನೋದು ಇವತ್ತಿಗೂ ಪ್ರಸ್ತುತವಾಗಿದ್ದಾರೆ. ಎಸ್ಪೆಷಲಿ ಅದನ್ನು ನೋಡಿನೂ ಇನ್ನೂ ಕಲೀಲಿಕ್ಕೆ ಬಂದಿಲ್ಲ. ಅದನ್ನು ನೋಡಿ ಇವತ್ತಿಗೂ ಕಲೀಲಿಕ್ಕೆ ಮಾಡಲಿಕ್ಕೆ ಬಂದಿಲ್ಲ. ಇನ್ನೊಂದು ಒಂದು ದುರಂತ. ಅವರ ಕೊಡುಗೆ ಇವತ್ತು ಜೀವಂತವಾಗಿ 500 ವರ್ಷ ಆದ್ರೂ ಎಲ್ಲ ಪೇಟೆಗಳು ನಾವು ನೋಡುವಂಥದ್ದು, ಎಲ್ಲ ದೇವಸ್ಥಾನಗಳು ನೋಡ್ಬೋದು, ಸಂಸ್ಕೃತಿಯನ್ನು ನೋಡ್ಬೋದು, ಸುಧಾರಣೆಗಳು ನೋಡ್ಬೋದು, ಆಚಾರ ವಿಚಾರಗಳು ನೋಡ್ಬೋದು, ಶಿಕ್ಷಣ ನೋಡ್ಬೋದು, ನಮ್ಮ ಶಕ್ತಿ ಹೇಗೆ ವೃದ್ಧಿಯಾಗಿದೆ ಅನ್ನೋದು ನೋಡ್ಬೋದು. ಈ ರೀತಿ ಎಲ್ಲ ವಿಚಾರದಲ್ಲಿ ನೋಡಿದಾಗ ಅವ್ರ ಕೊಡುಗೆಗಳು ಇವತ್ತಿಗೂ ನಮ್ಮ ಕಣ್ಣು ಮುಂದೆ ಕಾಣುತ್ತದೆ. ಬೆಂಗಳೂರಿನ ನಾವು ಆಚರಿಸ್ತಾ ಇದ್ದೇವೆ. ಇದೊಂದು ರಾಜ್ಯ ಮಟ್ಟದ ಅಥವಾ ಹೇಳಿಬೇಕಾದ್ರೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಇದು. ಈ ಸಂದರ್ಭದಲ್ಲಿ ಈ ರಾಷ್ಟ್ರದ ಬಹಳ ಗಣ್ಯರು ಯಾರಾದರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು, ಉದ್ಘಾಟಿಸೋದು ಒಂದು ರೂಢಿ ಇದೆ. ಈ ಬಾರಿ ನಮ್ಮ ಭಾರತ ದೇಶದ ಘನತೆವೆತ್ತ ಉಪರಾಷ್ಟ್ರಪತಿಗಳಾದ ಸನ್ಮಾನ್ಯ ಸಿ.ಪಿ. ರಾಧಾಕೃಷ್ಣನ್ ಅವರು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ದಯಮಾಡಿಸ್ತಾ ಇದ್ದಾರೆ.